ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದನಪ್ಪ ವ್ಲಾಗ್. ಎಲ್ರಿಗೂ ನಮಸ್ಕಾರ. ನಾವಿವಾಗ ಇದ್ದೀವಿ ಕೇರಳ. ಇವಾಗ ಈ ಬೀಚ್ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ತಂಬಾಕಡುವ ಅಂತ ಹೇಳ್ಬಿಟ್ಟು ಈ ಬೀಚು. ಇದು ಫಸ್ಟ್ ಸನ್ವ್ಯೂ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಇದು ಟ್ರಾವೆಲಿಂಗು. ನೀವೇನಾರು ಕೇರಳಕ್ಕೆ ಬರಬೇಕು ಅಂದರೆ ಒನ್ ಡೇ ಸ್ಟೇ ಇರಬೇಕಾಗುತ್ತೆ, ಯಾಕೆಂದರೆ ಟ್ರಾವೆಲ್ ಬೆಂಗಳೂರಿಂದ ಹೆವಿ ಆಗುತ್ತೆ. ಸೊ ಹಂಗಾಗಿ ಟ್ರಾವೆಲ್ ಮಾಡಿ ಬೆಳಗಿನ ಜಾವ ನಾವು ಫಸ್ಟು ನೋಡೋದೇ ಬೀಚು. ಅದಾದಮೇಲೆ ನೆಕ್ಸ್ಟ್ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ಯಾವ ಥರ ಅಲೆಗಳು ಬರುತ್ತೆ. ಇವಾಗ ಬೋಟಿಂಗ್ ಎಲ್ಲ ಇದೆ, ನೋಡೋಣ. ಇಲ್ಲೆಲ್ಲ ಅಲೋ ಇಲ್ಲ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ ನಾವು ನಮ್ಮ ಕಡೆಯಿಂದ. ನೋಡಿ ನಿಮಗೆ ಒಂದು ಸಲ ಬೀಚ್ ವ್ಯೂ ತೋರಿಸ್ತೀನಿ. ಗೈಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಬೀಚ್ ಇದೆ ಅಂತ ನೋಡಿ. ಈಗ ಕೇರಳಗೆ ಬರಬೇಕು ಅಂದರೆ ನೀವು ಒನ್ ಡೇ ಸ್ಟೇ ಇರಬೇಕಾಗುತ್ತೆ. ಯಾವ ಥರ ಅಂತ ನೀವು ಅರೇಂಜ್ ಮಾಡ್ಕೊಳ್ಳಿ. ಆದಷ್ಟು 9 ಇಲ್ಲ 10ಗೆ ರೀಚ್ ಆಗೋ ಥರ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೆವಿ ಟ್ರಾಫಿಕ್ ಇರ್ತವೆ, ಹೆವಿ ಲೋಡ್ಗಳು ಇರ್ತವೆ. ನಾವು ಕಾರಲ್ಲಿ ಬಂದರೆ ಫುಲ್ಲು ಮಿನಿಮಮ್ 1 ಅವರ್ ಇಲ್ಲ 2 ಅವರ್ ಟ್ರಾಫಿಕ್ ಆಗಿದೆ. ಯಾಕೆಂದರೆ ಅಲ್ಲಿ ಫುಲ್ಲು ಇದಾಗಿರುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಬೆಳಗಿನ ಜಾವ ಬಿಡೋಕ್ಕೆ ಟ್ರೈ ಮಾಡಿದ್ರೆ ಮಿನಿಮಮ್ 11 ಅವರ್ ಟ್ರಾವೆಲ್ ಬೇಕು. ನಾವಿವಾಗ ಕೇರಳನ ಎಕ್ಸ್ಪ್ಲೋರ್ ಮಾಡೋಣ. ಇರೋದೊಂದು ಲೈಫು ಗೈಸ್, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು, ಅಮೌಂಟು ಸೇವ್ ಮಾಡಬೇಕು, ಒಂದು ಕಡೆ ಟ್ರಿಪ್ಪು ಎಂಜಾಯ್ ಮಾಡಬೇಕು. ಅದು ನನ್ನ ಪಾಲಿಸಿ, ಎಲ್ಲರ ಪಾಲಿಸಿನೂ ಇದೇ ಆಗಿರಬೇಕು. ಯಾಕೆಂದರೆ ಮತ್ತೆ ನಮಗೆ ಟ್ರಿಪ್ಪು ಅಂದರೆ ಮತ್ತೆ ಅದು ಅಡ್ಜಸ್ಟ್ ಆಗೋಲ್ಲ, ಏನಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದರೆ ಎಂಜಾಯ್ ಮಾಡಿ. ಅವಾಗೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿದೆ ನೋಡಿ. ಬೋಟಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ, ಬೋಟೆಲ್ಲ ಎಷ್ಟು ಕ್ಲೀನಾಗಿ ಅವಾಗೆ ಮೀನು ಇಕ್ಕೊಂಡೆಲ್ಲ ಬರ್ತಾಯಿದ್ದಾರೆ. ಇಲ್ಲೊಂದು ಕಡೆ ಬೋಟು ಬಂದಿದೆ ಆಲ್ರೆಡಿ, ಎಲ್ಲ ಮೀನೆಲ್ಲ ಎತ್ಕೊಂಡ್ಬಂದಿದ್ದಾರೆ ನೋಡಿ. ಯಾವ ಥರ ಅಲೆಗಳು ಎಲ್ಲ ಬರ್ತಾಯಿದೆ. ಈ ಸೌಂಡ್ ಕೇಳೋದಕ್ಕೆ ನಾವು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬರೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲಿ ಪಾರ್ಕ್ ಇದೆ, ಏನೋ ಟಿಕೆಟ್ ಕೌಂಟರ್ ಇದೆ. ಸದ್ಯಕ್ಕೆ ನಾವು ಪಾರ್ಕಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಬೇಗ ಇಲ್ಲಿ ಸನ್ಸೆಟ್ಟು ಸನ್ವ್ಯೂ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಸಿಗೋಣ. ಇಲ್ಲಿ ಮೀನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ನೋಡೋಣ ಅಲ್ಲಿ ಏನಾದ್ರು ವೀಡಿಯೋ ಮಾಡೋಕ್ಕಾಗುತ್ತಾ ನೋಡೋಣ. ಯಾವ ಥರ ಹಿಡ್ಕೊಬಂದವ್ರು ನೋಡೋಣ. ಅವ್ರು ಏನಂತಾರೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಪ್ಲಸ್ ಇಲ್ಲಿ ಬಲೆ ಹಾಕಿದ್ದಾರೆ. ಇಲ್ಲಿ ಬೀಚಲ್ಲಿ ಬತ್ತಿ ಫಿಶ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವರೇ. ನೋಡಿ ಇವರು ಸಣ್ಣದೆಲ್ಲ ನೆಟ್ಟಲ್ಲಿ ಅಂದ್ಕೊಂಡು ಹಿಂಗೆಲ್ಲ ಬಿಡಿಸ್ಕೊತಾ ಇದ್ದಾರೆ. ನೋಡಿ ಯಾವ ಥರ ಇದ್ದಾರೆ. ಗೈಸ್ ಇನ್ನೊಂದೇನೆಂದರೆ ಕೇಳಕ್ಕೆ ಬರ್ಬೇಕಾದ್ರೆ ಯಾರನ್ನ ಅಟ್ಲೀಸ್ಟ್ ಒಬ್ಬರನ್ನಾರು ತಿಳ್ಕೊಳ್ಳಿ. ಇಲ್ಲಿ ಮಲಯಾಳಮಲ್ಲಿ ಮಾತಾಡ್ತಾರೆ. ನಾವು ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದೇ ಮಾತಾಡಿದ್ರು ಅವ್ರ ಭಾಷೆ ಬಿಡ್ಕೊಳ್ಳಲ್ಲ. ನಾವು ಬಂದಾಗ ಸ್ಟೇಗೆ ಒಂದು ಪ್ರಾಬ್ಲಮ್ ಆಗಿತ್ತು, ನಮಗೆ ಗೊತ್ತಿರೋ ಫ್ರೆಂಡ್ ಹೆಲ್ಪಿಂದ ತೊಗೊಂಡು ಅವ್ರ ಕಡೆಯಿಂದ ಫೋನ್ ಹಾಕ್ಸಿ ಏನೋ ಎತ್ತು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಕಡೆಯಿಂದ ಮಾತುಕತೆ ಆಗಿದ್ದು. ನಮ್ಮ ಕರ್ನಾಟಕದಲ್ಲೂ ಎಲ್ಲರೂ ಕನ್ನಡ ಮಾತಾಡಿದ್ರೆ ಎಲ್ಲರಿಗೂ ಒಂದು ಚೆನ್ನಾಗಿರುತ್ತೆ. ಇದೇ ಥರ ಇವರು ಹೆಂಗೆ ಇವ್ರ ಭಾಷೆ ಬಿಡ್ಕೊಡಲ್ಲ, ಎಲ್ಲರೂ ಹಂಗೆ ನಮ್ಮೂರಲ್ಲೂ ಕನ್ನಡ ಬಿಟ್ಕೊಡ್ಬಾರ್ದು. ಗೈಸ್ ಈಗ ರೀಸೆಂಟಾಗಿ ಲೇಟೆಸ್ಟ್ ನ್ಯೂಸ್ ಗೊತ್ತಾಗಿದ್ದೇನೆಂದರೆ, ಎಲ್ಲರಿಗೂ ಗೊತ್ತಿರುತ್ತೆ, ಯಾರು ಗೊತ್ತಿರಲ್ವೋ ಅವರು ನೋಡಲಿ, ತಿಳ್ಕೊಳ್ಲಿ ಅಂತ. ಇಲ್ಲಿ ಏನೋ ರೀಸೆಂಟಾಗಿ ಅಂದರೆ ಯಾವ ಥರ ವೈರಲ್ ಆಗಿತ್ತು ವಿಡಿಯೋ ಅಂದರೆ, ಒಂದು ಹುಡುಗಿ ಇಟ್ಕೊಂಡು ಹುಡುಗನ ಹತ್ರ ಹೋಗ್ಬಿಟ್ಟು ಟಚ್ ಮಾಡಿರೋದು ವೈರಲ್ ಆಗಬೇಕು ಅಂತ ಹೇಳ್ಬಿಟ್ಟು ಇಂಥ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಆದಷ್ಟು ಇಂಥ ವೀಡಿಯೋಸ್ ಎಲ್ಲ ಅವಾಯ್ಡ್ ಮಾಡಿ. ಯಾಕೆಂದರೆ ಸುಮ್ಮನೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನು ಎಲ್ಲ ಹುಡುಗರೆಲ್ಲ ಜಾಕೆಟ್ ಹಾಕ್ಕೊಂಡು ಮುಳ್ಳಿನ ಥರ ಜಾಕೆಟ್ ಹಾಕ್ಕೊಳೋದು, ಮತ್ತು ರೊಟ್ಟು ಬರುತ್ತಲ್ಲ ಆ ರೊಟ್ಟೆಲ್ಲ ಪಕ್ಕಕ್ಕೆ ಹಾಕ್ಕೊಂಡು ಕೂತ್ಕೊಳೋದು, ಆ ಥರ ಎಲ್ಲ ವೈರಲ್ ಆಗ್ತಾಯಿರುತ್ತೆ. ನಾನು ಅದು ವೀಡಿಯೋ ಹಾಕ್ತೀನಿ, ಯಾರು ನೋಡಿರಲ್ಲ ನೀವು ನೋಡಿ. ನಿಮಗೆ ವೈರಲ್ ಆಗೋಕ್ಕೆ ಯಾವುದೇ ಒಂದು ವೀಡಿಯೋ ಸಿಕ್ಕರೆ ನೆಗೆಟಿವ್ ಆಗಿ ವೈರಲ್ ಆಗೋಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟರು ನಿಮ್ಗೆ ಇಷ್ಟ ಆಗೋವಂಥ ಮಾಡಿ. ಬೇರೆಯವ್ರ ಲೈಫ್ ಜೊತೆ ಆಟ ಆಡಬೇಡಿ. ಸುಮ್ಮನೆ ಅವ್ರಿಗೂ ಒಂದು ನೆಗೆಟಿವ್ ಬರೋದು, ನೀವು ಪಾಸಿಟಿವ್ ಬರೋದು, ಅದು ನೆಕ್ಸ್ಟ್ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಇವಾಗ ಆ ಹುಡುಗಿನೂ ಕೇಸಲ್ಲಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇವಾಗ ಪಾಪ ಅಂಕಲ್ಗೆ ನನಗೆ ಗೊತ್ತಿರೋ ಒಂದು 45ರಿಂದ ಒಂದು 50 ವರ್ಷವರೆಗೂ ಆಗಿರುತ್ತೆ. ಸುಮ್ಮನೆ ಆ ವಿಡಿಯೋ ವೈರಲ್ ಆಗಿದ ತಕ್ಷಣ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ನೀವು ಯಾವುದೇ ರೀತಿಯೂ ಈ ಥರ ವೈರಲ್ ಆಗೋಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು ವೈರಲ್ ಆಗಿ, ಇಷ್ಟು ಮಾತ್ರ ಹೇಳ್ತೀನಿ. ಬನ್ನಿ ನೆಕ್ಸ್ಟು ನೋಡೋಣ ಎಲ್ಲಿ ಸಿಗ್ತೀವಿ ಅಂತ ನೋಡೋಣ. ಬೀಚ್ ಹತ್ರ ಬಂದಿದ್ದೀರಿ. ಬೀಚ್ ಹೆಸರು ಅದು, ಬೀಚ್ ಹೆಸರು ನಮ್ಮ ನೋಡು. ಓಹೋ ಬೀಚ್ ಅಂತೆ.
ಹೇಳ ಮಚ್ಚ ಬೀಚ್ ಹೆಸರು ಹೇಳ ಏನು ಹೇಳ ಬೀಚ್ ಅಂತ ಅವನೇ ಬೀಚ್ ಹೆಸರು ಹೇಳ ಮಚ್ಚ ಓಹೋ ಬೀಚ್ ಅಂತ ಇದೆ guys. ಬೀಚ್ ಹೆಸರು ಹೇಳ ಬೀಚ್ ಹೆಸರು ಹೇಳ ಬೀಚ್ ಹೆಸರು ಹೇಳಪ್ಪ ಅಲ್ಲ ಇದು ನೋಡ್ರಪ್ಪ ಬೀಚ್ ಹೆಸರು ತಮ್ಮನೆ ಬೀಚ್ ಹೆಸರು ಹೇಳ ಬಾರ್ಲೆ ಈ ಕಡೆಲಿ ನೀನ್ ಮಕ್ಕ ನೀನು ಗೈಸ್ ಇಲ್ಲಿ ನೀವೇ ಓದ್ಬಿಟ್ಟು ಹೇಳಿ ಏನ್ ಬೀಚ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರಲ್ಲ ಓಹೋ ಬೀಚ್ ಅಂತ ಹೇಳ್ತಾವ್ರೆ. ಒಬ್ರೊಬ್ರು ಒಂದೊಂದು ಪ್ರೊನೌನ್ಸಿಯೇಷನ್ ಬರ್ತಾ ಇದೆ ಆದ್ರೆ ಎಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆರಾಮಾಗಿ ಫೋಟೋ ಶೂಟ್ ಮಾಡ್ಬೋದು. ಒಂದು ಬೋಟ್ ಬಿಟ್ಟು ಗ್ರೀನರಿ ಥರ ಚೆನ್ನಾಗಿದೆ. ಇವ್ರೇನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಈ ಥರ ಒಂದು ಪ್ಲಾನಿಂಗ್ ಮಾಡಿ ಬಿಟ್ಬಿಟ್ರೆ ಜಾಸ್ತಿ ಆಗಿದೆ ಅಲ್ಲ ಇವ್ರಂತವ್ರೆ ಮಾಡಿರೋದು. ನಮ್ಮ ಮಕ್ಕಳಿಂದಾನೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇಂಥವ್ರಿಂದ ಏನು ಮಾಡ್ತಾರೆ ಇವರು? ತಗೊಂಡೇ ಬತ್ತಾಯಿಲ್ಲ ಇವರೆಲ್ಲ ಜೋಬೆಲ್ಲ ತುಂಬ್ಕೊಂಡವ್ರು. ಜೋಬ್ ತುಂಬ್ಕೊಂಡವ್ರ ಜೋಬ್ ತುಂಬ್ಕೊಂಡಾರ ಜೋಬು ಇಬ್ರು ಕೋಲಾಟ ಆಡ್ತಾವ್ರ ಇಲ್ಲಿ ಕೋಲಾಟ ಆಡ್ತಾವ್ರೆ. ಕೆರೆಗೆ ಯಾರು ಫಸ್ಟ್ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಕೆರೆ ಕೋಲಾಟ ನೋಡ್ರಪ್ಪ ತೆಂಗಿನ ಮರ ಕೋಲಾಟ ಆಡೋರು ಇಂತ ಮಾತಾಡ್ತಾರೆ ಅಂದ್ರೆ ಮಾನ ಮರ್ಯಾದೆ ನೋಡ್ರಿ. ಫುಲ್ಲು ಸರೌಂಡ್ ತೆಂಗಿನ ಮರ ನೋಡ್ರಿ ಗುರು. ತಮ್ಮಣ್ಣ ಏನು ಹೇಳ್ತೀಯ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮರ ದೇವ್ರು ಅಷ್ಟೇ ಅಷ್ಟೇ ಈ ಟ್ರಿಪ್ ಎಲ್ಲ ಜಲಿ ಜಲ್ಲಿ ಹೇಳಿ ಇನ್ನೊಂದ್ಸರಿ ಡೈಲಾಗು. ನಮ್ಮ ಮನ್ಸು ಒಳ್ಳೇದ್ ಮಾರ ದೇವ್ರು ಎಲ್ಲ ಒಂದು ದೇವ್ರು ಮೇಲೆ ಆಕಾಶ ಮೇಲೆ ಎಲ್ಲ ತೋರಿಸ್ತಾವನೆ. ಕಾಣಿಸ್ತು 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 ಕಾಸು ಹುಡುಗರು ಆಗ್ಲೇ ಶೂಟಿಗೆ ರೆಡಿ ಆಗ್ಬಿಟ್ಟವ್ರು ಗುರು. ನೈಟ್ ಯಾರೋ ಚಳಿ ಕಾಯಿಸೋರು. ಹಳ್ಳ ಏನಿಲ್ಲ ಗೈಸ್. ಇಲ್ಲಿ ಬೀಚ್ ಹತ್ರ ಈ ಥರ ಮರ ಬಿದ್ದಿದೆ. ಇದ್ರ ಮೇಲೆ ನಾವು ಬರ್ತೀರಿ. ವಿಡಿಯೋ ಮಾಡ್ರಿ ಮಚ್ಚಾ. ನೀನು ಬರ್ಬೇಡ ಬಿದ್ದೋಗ್ತೀಯಾ. ಈ ಮರದ ಮೇಲೆ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಫೋಟೋ ತಗೊಳಕ್ ಚೆನ್ನಾಗೈತೆ ಮಚ್ಚಾ. ನೀರು ಅಷ್ಟಿಲ್ಲ ಬರ ಬಿದ್ದರೆ ಎದ್ದು ಬರ್ಬೋದು. ಬರ್ಬೋದು ಆರಾಮಾಗೆ ಬರಲ್ವಾ? ಯಾರು ಬರಲ್ವಾ? ಧೈರ್ಯ ಅಲ್ವಾ? ಅಷ್ಟು ಧೈರ್ಯ ಯಾರು ಬರಲ್ವಾ? ನಾಳೆ ನೋಡಿ ಗೈಸ್ ಟ್ರಿಪ್ಪಲ್ಲಿ ಇದ್ರೆ ಇಂಥವ್ರು ಧೈರ್ಯ ಮಾಡೋರು ಒಬ್ರು ಇರಲ್ಲ. ನಮ್ಮ ಪೃಥ್ವಿ ಗುಣ ಎಷ್ಟು ಫಸ್ಟ್ ಅವ್ರು ಬಂದಿದ್ದು, ನಾವು ಬಂದಿದ್ದೀರಿ. ಇನ್ನೊಬ್ಬ ನಾನು ಬಂದಿದ್ದು. ಇವಾಗ ನೋಡೋಣ ಥರ್ಡ್ ಯಾರು ಬರ್ತಾರೆ ಅಂತ. ನಮ್ಮ ಇನ್ನೊಬ್ಬ ಬಂದ ಇವರೊಬ್ಬರು ಬಂದರು. ಬರ್ರಾ ಅವ್ರು ಯಾಕೋ ಧೈರ್ಯನೇ ಮಾಡ್ತಾ ಇಲ್ಲ. ಬಚ್ಚಾ ಹಿಂಗೆ ಬಂದು ಹಿಂಗೆ ಹೋಗ್ಬಿಡೋಣ. ಬೀಳಲ್ಲ ಬಾ ನಡಿಯ ಹೋಗ. ಬರ್ಲಿ ಬೀಳಲ್ಲ. ಬಂದ ಮೋಹನ್ ಬಾ ಮಚ್ಚಾ ಇಲ್ಲೇ ಇದ್ದೀನಿ ಬರೋ. ಶೇಕ್ ಮಾಡ್ಬೇರೋ ಶೂ ಹಿಡಿಪಿಲ್ಲ. ಶೇಕ್ ಮಾಡ್ಬೇಡ ಮಚ್ಚ. ಏನ್ ಮಾತಾಡ್ಕೊಂಬರೋದು ಈ ನೀರಲ್ಲಿ? ಈ ನೀರಲ್ಲಿ ಗೈಸ್ ಕಂಪ್ಲೀಟ್ ಮಾಡಿದ್ದೀವಿ ಒಂದು ಟಾಸ್ಕ್. ನೋಡೋಣ ಇದೇ ಥರ ಏನಾರು ಜಾಸ್ತಿ ಏನಾರು ವೈಬ್ಸ್ ಏನಾರು ಸಿಗೋದಾರೆ ತೋರ್ಸೋಣ. ಚೌಕಡ ಬೀಚ್ಗೆ ಹೋಗೋಣ. ನೆಕ್ಸ್ಟ್ ಚೌಕಡ ಬೀಚ್ಗೆ ಹೋಗ್ತೀವಿ. ನೆಕ್ಸ್ಟು ಇದೇ ಥರ ಬೀಚ್ ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀರಿ. ನೆಕ್ಸ್ಟ್ ಏನಾರು ಸಖತ್ತಾಗಿತ್ತು ಅಂದ್ರೆ ಅಪ್ಡೇಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಬೀಲ್ಸ್ ಆಗ್ತಿದ್ದೆ ಪಕ್ಕ. ಅದೇ ಅವ್ನು ಬಿದ್ರೆ ನೋಡು. ನೀವು ಇಬ್ರಲ್ಲಿ ಯಾರನ್ನ ಒಬ್ರು ನೀನ್ ಮಣ್ಣೆಲ್ಲ ಆಡ್ತಿಯಲ್ಲ ನೀನು ಕೆಳಗಡೆ ಫೋಟೋ ತೆಗಿಲಿ ಪಾಪ. ಬರಕ್ ಆಗ್ತಿಲ್ಲ ಅಲ್ಲಿ. ನನ್ನ ಬಿಡಿಸ್ತಾವ. ಗೈಸ್ ಇವಾಗ ನಾವು ಬಂದಿದ್ದೀವಿ 10 ರೂಪಾಯಿ. ಇದು ಬಾಹುಬಲಿ ಸಾಂಗ್ ಶೂಟ್ ಆಗಿತ್ತಲ್ಲ ಮೂವಿದು, ಅದು ಇಲ್ಲೇ ಆಗಿರೋದು. ನೋಡಿ ಅಬ್ಸರ್ವ್ ಮಾಡಿ ಯಾವ ಥರ ಇದೆ. ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಥರ. ನೀವು ಬೈಕಲ್ಲಿ ಇಲ್ಲಾಂದರೆ ಕಾರಲ್ಲಿ ಏನಾದ್ರು ಬಂದರೆ ಒಳ್ಳೆ ಕ್ರೇಜಿಯಾಗಿರುತ್ತೆ. ಘಾಟ್ ಸೆಕ್ಷನ್ನು ಫುಲ್ ಎಲ್ಲ ಎಂಟೈರ್ ವಾತಾವರಣ ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನೋಡಿ ಇಲ್ಲಿ
ಮಧ್ಯ ರ್ಯಾಲಿ ಇದೆ. ಇದು ಯಾರನ್ನ ಹ್ಯಾಂಡಿಕ್ಯಾಪ್ಡ್ ಯಾರನ್ನ ಇದ್ದರೆ ಅವರು ಬರೋದಕ್ಕೆ ಇದು ಮಾಡಿರೋದು. ನೋಡಿ ಯಾವ ಥರ ಇದೆ ಫಾರೆಸ್ಟು. ಇಡೀ ಘಾಟ್ ಸೆಕ್ಷನ್ ಫುಲ್ಲು ಎಂಟೈರ್ ಒಂದು 84 ಕಿಲೋಮೀಟರ್ಸ್ ಇದೆ. ಫುಲ್ಲು ರೈಡ್ ಮಾಡೋದಕ್ಕೆ ಮತ್ತು ಕಾರಲ್ಲಿ ಬರೋದಕ್ಕೆ ಸಖತ್ತಾಗಿರುತ್ತೆ. ಮೈನ್ ಇದು ಫ್ರೆಂಡ್ಸ್ ಜೊತೆ ಬಂದರೆ ಸಖತ್ತಾಗಿ ವ್ಯೂ ಕಾಣಿಸುತ್ತೆ ಮತ್ತು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಯಾರೋ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಗೈಸ್. ನೋಡಿ ಫುಲ್ಲು ಫಾರೆಸ್ಟ್ ಇದೆ. ಯಾವ ಥರ ಇದೆ ಫುಲ್ ಇದೆಲ್ಲ ಡೌನ್. ಹುಲಿ ಚಿರತೆ ಐತೆ ಮಚ್ಚ. ಎಲ್ಲ ಬೋರ್ಡ್ ಹಾಕಿರ್ತಾರೆ ಗೈಸ್. ಎಲ್ಲ ಚಿರತೆ ಆನೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ. ಬನ್ನಿ ಇವಾಗ ಕೆಳಗಡೆ ಸೀದಾ ಫಾಲ್ಸ್ಗೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಲೈವಾಗಿ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಬನ್ನಿ ಸಿಗೋಣ. ಕೆಳಗಡೆ ಬಂದಿದ್ದ ತಕ್ಷಣ ನಿಮ್ಮ ವಾಟರ್ ಫಾಲ್ ಕಾಣಿಸ್ತಾ ಇದೆಯಲ್ಲ, ಸ್ಟ್ರೈಟ್ ಹಿಂಗೆ ಹೋಗ್ಬಿಡಿ. ಹಂಗೆ ರೈಟಾಗಿ ತೊಗೊಂಡ್ರೆ ಇಲ್ಲೊಂದು ಸ್ಟೆಪ್ಸ್ ಇದೆ. ಈ ಕಡೆಯಿಂದ ಹೋದರೆ ಇನ್ನೂ ಡೌನಲ್ಲಿಂದ ನಿಮಗೆ ವಾಟರ್ ಫಾಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಕೆಳಗಡೆ ಡೌನಾಗಿ ಹೋಗ್ಬಿಟ್ಟು ತೋರಿಸೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸುತ್ತಮುತ್ತ ನೋಡಿ ಯಾವ ಥರ ಫಾರೆಸ್ಟ್ ಇದೆ. ಈ ಥರ ಬ್ಯಾಂಬೋದಲ್ಲೇ ಡಿಸೈನ್ ಮಾಡಿರೋದು ಪ್ರತಿಯೊಂದು ಚೆನ್ನಾಗಿದೆ. ಕೇರಳದಲ್ಲಿ ಎಲ್ಲ ಓಕೆ, ಬಟ್ ಊಟ ತಿಂಡಿ ನೀರು ಈ ಮೂರು ಬಿಟ್ಟು ಇನ್ನೆಲ್ಲ ಓಕೆ. ಇನ್ನೆಲ್ಲರಲ್ಲೂ ಕೋತಿಗಳು ಎಲ್ಲ ಸಿಕ್ಕಿದೆ ನೋಡಿ. ಕೋತಿಗಳು ಅಡ್ಡಾಗಿ ಹೋಗಿದೆ. ಈಗ ನೋಡೋಣ, ನಾವು ಬಾಹುಬಲಿ ಸೀನ್ಸ್ ಎಲ್ಲ ಇಲ್ಲೇ ತೆಗ್ದಿರೋದಂತೆ. ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಳೋಣ. ಫುಲ್ ಬಂಡೆ ಎಲ್ಲ ಇದೆ, ನಿಧಾನಕ್ಕೆ ಓಡಾಡ್ಕೊಂಡು ಹೋಗ್ಬೇಕು. ಬಾರೋ ಮಚ್ಚ, ಸಾಕು ನೀನು ನೋಡಿದ ಫೋನು. ಇಲ್ಲೂ ಬಂದು ಫೋನ್ ನೋಡ್ತೀಯಲ್ಲ, ಟ್ರಿಪ್ಪಿಗೆ ಯಾರೋ ನೀನು. ಏನಾಗೋನಾ ಅವರಿಬ್ಬರು ಎಲ್ಲ ಅಲ್ಲ ಅವ್ರು ಗೈಸ್. ಹಿಂಗೆ ಹೋಗ್ತಾರೆ. ಎಷ್ಟು ಕೆಳಗಡೆ ಐತೋ ಗೊತ್ತಿಲ್ಲ. ಕೆಳಗಡೆ ಹೋಗ್ಬಿಟ್ಟು ಸಿಗೋಣ ಗೈಸ್. ನೋಡ್ತಾ ಇದ್ದೀರಲ್ಲ ಯಾವ ಥರ ಫಾಲ್ಸ್ ಬೀಳ್ತಾ ಇದೆ ನೋಡಿ. ಬಾಹುಬಲಿಲಿ ಮೂವಿ ಸಾಂಗ್ ಬಂದ್ಬಿಟ್ಟು ಧೀರಾರ ಶಿವರಾರ ಸಾಂಗ್ ಕೇಳಿದಾಗ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಅಷ್ಟು ಆಡೋಕ್ಕೆ ಬರೋಲ್ಲ. ಆ ಸಾಂಗು ಇಲ್ಲೇ ಬಂದು ಶೂಟ್ ಮಾಡಿರೋದು. ನಾನು ಇನ್ನೂ ಹತ್ರ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಾನು. 2x ಸೆಲ್ಫಿ ಝೂಮ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನೋಡಿ ನೀರು ನೋಡಿ ಸಕ್ಕತ್ತಾಗಿ. ಈ ಟ್ರಿಪ್ ಅಂತೂ ಮಿಸ್ ಮಾಡೋಂಗೆ ಇಲ್ಲ, ಆ ಥರ ಇದೆ. ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈಗ ಮುಂದೆ ಎಲ್ಲ ಇನ್ನೂ ಹೋಗಿದ್ದಾರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಫುಲ್ಲು ಬಂಡೆಗಳು ಜಾಸ್ತಿ ಇದೆ ಈ ಕಡೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು ಈ ಕಡೆಯಿಂದ. ಆದಷ್ಟು ಶೂ ಇಲ್ಲ ಚಪ್ಪಲಿ ಅವಾಯ್ಡ್ ಮಾಡಿ. ಚಪ್ಪಲಿ ಸ್ವಲ್ಪ ಜಾಗ್ರತೆ, ಶೂ ಸ್ವಲ್ಪ ಗ್ರಿಪ್ ಸಿಗ್ಬೋದು. ನೋಡಿ ಯಾವ ಥರ ಇದೆ ಇಲ್ಲ ಬಂಡೆಗಳೆಲ್ಲ. ನೋಡಿ ಯಾವ ಥರ ಇದೆ ಬಂಡೆಗಳೆಲ್ಲ. ಸೈಡ್ ಬರ ಗೈಸ್. ನೋಡಿ ಗೈಸ್ ಮಸ್ತಾಗಿ ವ್ಯೂ ಬರ್ತಾ ಇದೆ. ಅಲ್ಲಿ ನೋಡಿ ಗೈಸ್ ಯಾವ ಥರ ಇದೆ. ಯಪ್ಪ ದೇವರೇ, ಸಕ್ಕತ್ತಾಗಿದೆ. ಫುಲ್ ಆ ಸೈಡೆಲ್ಲ ಇದೆ ನಿಮ್ಮದು ಕ್ರೇಜಿ ಅಂದ್ಕೊಳ್ಳಿ. ನಾವು ಇಲ್ಲಿ ಫಸ್ಟು ಪ್ಲ್ಯಾನ್ ಮಾಡಿದ್ದು ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ದು, ಆದರೆ ಈ ಥರ ವ್ಯೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀರ. ಏನಂದರೆ ನಾವು ಆಟ ಆಡೋದು ಒಂದು ಮಿಸ್ಟೇಕ್ ಆಗಿದೆ. ಅದು ಬಿಟ್ಟರೆ ಒಂದು ಖುಷಿಯಾಗಿದೆ. ಕಾರಲ್ಲಿ ಬಂದಿರೋದು ಒಂದು ಮೂಮೆಂಟ್ ಸಕ್ಕತ್ತಾಗಿದೆ. ಅದು ವ್ಯೂ ಪಾಯಿಂಟು. ಪಾರ್ಕಿಂಗ್ ಲೆವೆಲೆಲ್ಲ ಆ ಸೈಡ್ ಇದೆ. ಎಲ್ಲ
ನೋಡಿ ಬಂಡೆ ಯಾವ ಥರ ಇದೆ ಎಲ್ಲವೂ ಜನ ಎಲ್ಲ. ಇದು ಮಳೆ ಟೈಮು ಅಲ್ಲ, ಆಗಲೇ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಇನ್ನು ಮಳೆ ಟೈಮ್ ಆಗಿದ್ದಿದೆ, ಬೇಜಾನ್ ಜನ ಸೇರ್ಕೊಂಡಿರೋರು. ಇದಕ್ಕೆ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ. ಇಲ್ಲಿಗೆ ಬಂದರೆ ಮೋಸ ಅಂತೂ ಇರೋಲ್ಲ. 100% ಎಂಟರ್ಟೈನ್ಮೆಂಟು ಮಜಾ, ಒಳ್ಳೆ ಫೋಟೋಸ್ ಬೇಕಂದರೆ ತೊಗೋಬೋದು. ಫೋಟೋಸ್ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ತಿಳಿಸ್ಕೊಡ್ತೀನಿ. ನೋಡಿ ನೀರು ಮುಖಕ್ಕೆ ಬೀಳೋದು ಎಷ್ಟು ಚೆಂದ ಇರುತ್ತೆ. ನೀರು ಮುಖದ ಮೇಲೆ ಬೀಳೋದು ಇಲ್ಲಿ ಎಷ್ಟೊತ್ತು ಟೈಮ್ ಮಾಡಿದ್ರು ಗೊತ್ತಾಗಲ್ಲ. ಎಷ್ಟು ಒಣಗೆ ಕೂತ್ಕೊಂಡಿದ್ದಾರೆ. ಯಾವ ಥರ ಇದೆ ಮೀನಲ್ಲಿ ಟೈಮ್ ಬಂತು. ಹೋಗೋಣ ಬನ್ನಿ. ಕಡೆ ನೋಡಿ ಬಂಡೆಗಳೆಲ್ಲ ಯಾವ ಥರ ಇದೆ. ಹತ್ತೋದೇ ಕಷ್ಟ ಈಗಿರೋದು, ಮೈನ್ ಟಾಸ್ಕ್ ಇರೋದು. ಬನ್ನಿ. ಈ ಕಡೆಯಿಂದನೇ ನೀರು ಬರೋದು. ಕೆಳಗಡೆ ನಿಮಗೆ ನೀರು ತೋರಿಸ್ತಿದ್ದಾರೆ, ವಾಟರ್ ಫಾಲ್ ಆಗೋದು. ಸೇಮ್ ಮೋಸ್ಟ್ಲಿ ಇಲ್ಲೂ ಬಾಹುಬಲಿ ಶೂಟಿಂಗ್ ತೆಗೆದಿರ್ಬೋದು. ಹೇಳೋಕ್ಕಾಗಲ್ಲ ಎಷ್ಟು ಏನೋ ಅಂತ. ಸೀದಾ ಡೌನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡ್ತಾರೆ ಯಾವ ಥರ ಇದೆ ವ್ಯೂಸ್ ಅಂತ. ಇಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಎಲ್ಲ ಹಗ್ಗ ಕಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ, ಇಲ್ಲಾಂದರೆ ಟ್ರೈ ಮಾಡ್ತಾಯಿದ್ದೆ. ನೋಡಿ ಈ ಸೈಡು ಬಂದರೆ ಇವಾಗ ವಾಟರ್ ಫಾಲ್ಸ್ ಬಿಡೋದು ಕಾಣಿಸೋದು ಕ್ಲೀನಕ್ಕೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ವಾವ್, ಸಕ್ಕತ್ತಾಗಿದೆ. ನೋಡಿ ಕೆಳಗಡೆ ಎಷ್ಟು ನೀರು, ಎಷ್ಟು ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಗೋದ್ರೆ ಕೆಳಗಡೆಯಿಂದ ಸೀದಾ ಹಿಂಗೆ ಬಂದು ಇದು 10 ವರ್ಷಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಇದೆ. ಫುಲ್ಲು ಫಾರೆಸ್ಟ್ ಒಳಗಡೆ ಸೀನರಿ ಮಾತ್ರ ಮಸ್ತು ಎಂಜಾಯ್ ಮಾಡ್ಬೋದು. ನೋಡಿ ಈ ಕಡೆಯಿಂದ ಎಷ್ಟು ಬೀಳ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋಣ, ಅಲ್ಲಿ ಯಾವ ಥರ ವೀಡಿಯೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಕೇರಳ ಕವರ್ ಮಾಡೋಣ ಅಂತ ಇದ್ದೀವಿ, ಎಷ್ಟಾಗುತ್ತೋ ಅಷ್ಟು. ಕೇರಳ ಸೈಡ್ ಯಾರೋಣ ಬಾಹುಬಲಿ ಫಾಲ್ಸ್ ಹತ್ರ ಬಂದರೆ ಮೇಲೆ ಹೋಗಿ ಫಾಲ್ಸ್ ನೋಡಿಕೊಂಡು ಬಂದಿದ್ದ ತಕ್ಷಣ ಕೆಳಗಡೆ ಕ್ಯಾಂಟೀನ್ ಇದೆ. ಈ ಸೈಡ್ ಬಂದು ತಿನ್ನಿ, ಬಿಸಿ ಎಲ್ಲ ಇರುತ್ತೆ. ಇವಾಗ ಇನ್ನು ಕೇರಳ ಸೈಡ್ ಹೋದರೆ ನಿಮಗೆ ಎಲ್ಲ ಆರೋಗ್ಯವಾಗಿರುತ್ತೆ. ಈ ಸೈಡ್ ಬಂದರೆ ಆಲ್ಮೋಸ್ಟ್ ಇಲ್ಲಿ ಎಗ್ ರೈಸು, ನೂಡಲ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಈ ಬೇರೆ ಸೈಡ್ ಹೋದರೆ ಎಲ್ಲ ಅರ್ಧ ಬಿಟ್ಟಿದ್ವಿ. ಈಗ ಕಂಪ್ಲೀಟ್ ಫುಲ್ ತಿನ್ನೋ ಥರ ಇದೆ. ನೋಡೋಣ, ಇದೇ ಥರ ಏನಾದ್ರು ಇಷ್ಟ ಆಗಿರೋದು ಏನಾದ್ರು ಅನಿಸ್ತಾ ಇದ್ದರೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಈ ಥರ ಸಿಚುವೇಶನ್ ಆಗಿದೆ. ನೋಡ್ಕೊಂಬರ್ರಿ ಯಾರೋಣ. ನೂಡಲ್ಸ್ ಎಗ್ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿ ಚೆನ್ನಾಗಿಲ್ಲ. ಇಂಥವ್ರು ಇರ್ತಾರೆ ನಿಮ್ಮಂಥ ಗ್ಯಾಂಗಲ್ಲೂ ಈ ಥರ ಒಬ್ಬ ಸ್ಪೆಷಾಲಿಟಿ ಇರ್ತಾರೆ. ನೂಡಲ್ಸು ಮತ್ತು ಎಗ್ ರೈಸ್ ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನೋರು. ಅವ್ರನ್ನ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ ಅವ್ರ ಹೆಸರು ಯಾರು ಅಂತ. ಇವರು ಪೃಥ್ವಿರಾಜ್ ಚೌಹಾನ್ ಅಂತ ಇವರು. ಯುದ್ಧ ಮಾಡೋಕೆ ಹೋಗಿದ್ದೆ. ಯುದ್ಧ ಮಾಡೋದು ಬಿಟ್ಟು ತಪ್ಪಿ ಮಿಕ್ಸಾಗಿ ಬಂದುಬಿಟ್ಟು ಅವ್ರಿಗೆ ಅದು ವೇಟ್ ಇದೆ, ತಪ್ಸ್ಕೊಂಡು ಹೊಡ್ಬಂದಿದ್ದೆ.